ವಿ4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಾರೆಕೆರೆ ಗ್ರಾಮದಲ್ಲಿ 13 ಲಕ್ಷ ರು ವೆಚ್ಚದಲ್ಲಿ ಭಗೀರಥ ಸಮುದಾಯ ಭವನ ನಿರ್ಮಾಣ. ಮಾಜಿ ಸಚಿವ ನೀರಾವರಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ತಮ್ಮ ಅನುದಾನದಲ್ಲಿ ಭವನ ನಿರ್ಮಾಣವೆಂದ ಶಾಸಕ ಬಾಲಕೃಷ್ಣರವರು. ರಾಜಸ್ಥಾನ ಮೂಲದ ಸಿರವಿ ಸಮಾಜದ 17 ಕುಟುಂಬಗಳು ಹಿರಿಸಾವೆಯಲ್ಲಿ ವಾಸ್ತವ್ಯ. ತಮ್ಮ ಆರಾಧ್ಯ ದೈವ ಶ್ರೀ ಆಯಿ ಮಾತಾ ಶ್ರೀ ಚಾಮುಂಡೇಶ್ವರಿ ದೇವಿಯ ಎತ್ತಿನ ಬಂಡಿ ಉತ್ಸವ. ರಾಜಸ್ಥಾನದಿಂದ ಆಗಮಿಸಿದ ದೇವಿಗೆ ಅದ್ದೂರಿ ಪೂಜೆ, ಅನ್ನ ಸಂತರ್ಪಣೆ. ಹಾಗೂ ತಾಲೂಕಿನ ಹಿರಿಸಾವೆ ಹೋಬಳಿ ತೋಟಿಕೊಪ್ಪಲು ಗ್ರಾಮದಲ್ಲಿ ಶ್ರೀ ಮಾರಮದೇವಿಯ ವೈಭವದ ಉತ್ಸವ. ಮಾರಮದೇವಿಗೆ ವಿಶೇಷ ಪೂಜೆ, ಭಕ್ತಿಭಾವ ಮೆರೆದ ಗ್ರಾಮದ ಜನತೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಾರೆಕೆರೆ ಗ್ರಾಮದಲ್ಲಿ ಸುಮಾರು 13 ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತವಾಗಿ ಭಗೀರಥ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ನುಗ್ಗೇಹಳ್ಳಿ ಹೋಬಳಿಯ ಕಾರೆಕೆರೆ ಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದ ಭಗೀರಥ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಾಲಕೃಷ್ಣರವರು, ಗ್ರಾಮದಲ್ಲಿ ಹೆಚ್ಚಾಗಿ ಉಪ್ಪಾರ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದು, ಉಪ್ಪಾರ ಸಮಾಜಕ್ಕೆ ಸೇರಿದವರಾದ ಮಾಜಿ ಸಚಿವ ಎಚ್.ಸಿ. ನೀರಾವರಿಯವರು 4 ಲಕ್ಷ ರು ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡರು 4 ಲಕ್ಷ ರು ಮತ್ತು ಮಾಜಿ ಶಾಸಕರಾದ ಸಿ.ಎಸ್. ಪುಟ್ಟೇಗೌಡರು 1 ಲಕ್ಷ ರು ಹಾಗೂ ನನ್ನ ಶಾಸಕರ ಅನುದಾನದಲ್ಲಿ 4 ಲಕ್ಷ ರು ಸೇರಿ ಒಟ್ಟು 13 ಲಕ್ಷ ರುಗಳ ವೆಚ್ಚದಲ್ಲಿ ನೂತನ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಇದರಿಂದ ಗ್ರಾಮದಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಗ್ರಾಮದಲ್ಲಿ ಈಗಾಗಲೇ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿರುವ ಶ್ರೀ ಲಕ್ಷ್ಮೀ ದ್ಯಾವಮ್ಮ, ಶ್ರೀ ಚಿಕ್ಕಮ್ಮದೇವಿ ದೇವಾಲಯ ಜೀರ್ಣೋದ್ಧಾರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಜೊತೆಗೆ ಜೀರ್ಣೋದ್ಧಾರಗೊಳ್ಳುತ್ತಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣಕ್ಕೆ 16 ಲಕ್ಷ ರು ಅನುದಾನ ಕೊಡಲಾಗಿದೆ. ಮುಂಬರುವ ದಿನಗಳಲ್ಲಿ ಗ್ರಾಮದ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ಹೆಚ್ಚು ಸಹಕಾರ ಕೊಡುವ ಭರವಸೆ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತ್ವರಿತಗತಿಯಲ್ಲಿ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಕೇವಲ 1 ರಿಂದ 2 ವರ್ಷಗಳಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಕಾಮಗಾರಿ 10 ವರ್ಷವಾದರೂ ಪೂರ್ಣಗೊಳ್ಳುತ್ತಿಲ್ಲ. ಇದರಿಂದ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಹಿನ್ನಡೆಯಾಗಿದೆ. ಏಪ್ರಿಲ್ನಲ್ಲಿ ನಡೆಯುವ ಹೇಮಾವತಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಎಚ್.ಬಿ. ರಂಗಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದು, ಹೋಬಳಿ ವ್ಯಾಪ್ತಿಯ ಸಕ್ಕರೆ ಕಾರ್ಖಾನೆಯ ಷೇರುದಾರ ರೈತರು ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರಾಮಣ್ಣ, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಕೃಷಿ ಪತ್ತಿನ ಅಧ್ಯಕ್ಷ ಪಟೇಲ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಓಬ್ಳಾಪುರ ಬಸವರಾಜ್, ಮಾಜಿ ಅಧ್ಯಕ್ಷರುಗಳಾದ ಎಚ್.ಬಿ. ರಂಗಸ್ವಾಮಿ, ಹುಲಿಕೆರೆ ಸಂಪತ್ ಕುಮಾರ್, ನಿರ್ದೇಶಕರುಗಳಾದ ಪ್ರಕಾಶ್, ಕೋಮಲಾ ಕುಮಾರ್, ಮುಖಂಡರಾದ ಜೆಸಿಬಿ ದೊರೆ, ದಿನೇಶ್, ಕಾಳೇಗೌಡ, ದ್ಯಾವೇಗೌಡ, ಕೃಷ್ಣಣ್ಣ, ದೇವರಾಜ್, ಉಮೇಶ್, ಶಶಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನೀರಾವರಿಯನ್ನು ಈ ರಾಜ್ಯದಲ್ಲಿ ಎಂಎಲ್ಸಿ ಮಾಡಿದಂಥ ಸಂದರ್ಭ 4 ಲಕ್ಷ ಅನುದಾನವನ್ನು ಒದಗಿಸಿದ್ದಾರೆ. ನಮ್ಮ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ 4 ಲಕ್ಷ ಕೊಟ್ಟಿದ್ದಾರೆ. ಪುನಃ ದೇವೇಗೌಡರು ರಾಜ್ಯಸಭಾ ಅನುದಾನದಲ್ಲಿ 2 ಲಕ್ಷ, ಒಟ್ಟು ಸುಮಾರು 13 ಲಕ್ಷ ಅನುದಾನವನ್ನು ಈ ಒಂದು ಇದು ಸಮುದಾಯದ ಈ ಸಂದರ್ಭದಲ್ಲಿ ಪೂಜ್ಯ ಎಚ್.ಡಿ. ದೇವೇಗೌಡರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳ ಮೂಲಕ ಸಲ್ಲಿಸ್ತಾ, ಇವತ್ತು ನೀರಾವರಿಯವರು ಕೂಡ ಈ ಒಂದು ಉಪ್ಪಾರ ಸಮಾಜದ ಒಬ್ಬ ರಾಜ್ಯದ ಪ್ರತಿನಿಧಿಯಾಗಿ ಪೂಜ್ಯ ದೇವೇಗೌಡರು ಸಾಹೇಬ್ರವ್ರನ್ನ ಗುರುತಿಸಿ ಇಂಥ ಒಂದು ಗ್ರಾಮಕ್ಕೂ ಕೂಡ ಅವರ ಅನುದಾನ 4 ಲಕ್ಷ ಬರುವಂಥದ್ದಾಯಿತು. ಇನ್ನೊಂದು 1 ಲಕ್ಷ ಆಗಿದೆ. ನಮ್ಮ ಇದರಲ್ಲಿ 4 ಲಕ್ಷ ಅನುದಾನವನ್ನು ಒದಗಿಸಿದ್ದೇವೆ. ಈಗಾಗಲೇ ಲಕ್ಷ್ಮೀದೇವಿ ದೇವಸ್ಥಾನಕ್ಕೂ ಕೂಡ ಅನುದಾನವನ್ನು ಒದಗಿಸಿದ್ದೀವಿ. ಏನು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೂ ಕೂಡ ಪ್ರಾರಂಭದಲ್ಲಿ ಸುಮಾರು 4-5 ಲಕ್ಷ ಒದಗಿಸಿದ್ದೀವಿ. ಅದಾದ ಮೇಲೆ ಸುಮಾರು 7-8 ಲಕ್ಷ ಕೊಟ್ಟಿದ್ದೀವಿ. 16 ಲಕ್ಷ ರೂಪಾಯಿ ಅನುದಾನವನ್ನು ಆ ದೇವಸ್ಥಾನಕ್ಕೂ ಕೂಡ ಒದಗಿಸ್ಕೊಟ್ಟಿದ್ದೀವಿ. ವಿಶೇಷವಾಗಿ ನಾನು ಇವತ್ತು ಬಹುಶಃ ತುರ್ತಾಗಿ ಬಂದ ಕಾರಣ ರಾತ್ರಿ ಪ್ರೋಗ್ರಾಮಿಗೆ ಬರೋದು ಕಷ್ಟ ಆಗಿತ್ತು. ಏಕೆಂದರೆ ನಾಡಿದ್ದು ನಮ್ಮ ಮಗಳ ಒಂದು ನಿಶ್ಚಿತಾರ್ಥ ಇರೋದ್ರಿಂದ ಆ ಕಾರಣದಿಂದ ನಾವು ಯಾಕೆ ಬರೋಕ್ಕಾಗಲ್ಲ ಕಾರಣದಿಂದ ಮಧ್ಯಾಹ್ನಕ್ಕೆ ನಿಮ್ಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ತೊಂದರೆ ಇಲ್ಲ. ದೇವರನ್ನ ತರುವಂಥದಕ್ಕೆ ಹೋಗಿದ್ದಾರೆ ಅಂತ ಕೆರೆಗೆ ಹೋಗಿ ಅದನ್ನು ಶುದ್ಧ ಮಾಡ್ತಕ್ಕಂಥದ್ದಕ್ಕೆ ಹೋಗಿ ಬಟ್ಟೆ ಅವೆಲ್ಲನೂ ಕೂಡ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಶುಭ ದಿವಸನೇ ಆದರೆ ಅದಕ್ಕೊಂದು ಒಳ್ಳೆಯದು ಅನ್ನೋ ಒಂದು ಮುಹೂರ್ತ ಚೆನ್ನಾಗಿದೆ ಅನ್ನೋ ಕಾರಣದಿಂದ ನಾನು ಈ ದಿನಾಂಗವನ್ನು ನಿಗಮ ತೋಪೇಗೌಡರು ಕೂಡ ಬಂದಿದ್ದಾರೆ. ನಮ್ಮ ಕಾರೆಕೆರೆ ಗ್ರಾಮಕ್ಕೆ ಒಂದು ಡೈರಿ ಇರ್ಬೋದು, ಗ್ರಾಮದ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಆ ದೇವಾಲಯಕ್ಕೂ ಸಹಕಾರ ಮಾಡೋದಿರ್ಬೋದು,
ಈ ಒಂದು ಆಂಜನೇಯ ಸ್ವಾಮಿಗೂ ಕೂಡ ಹೆಚ್ಚಿನ ಸಹಾಯವನ್ನು ಮಾಡಿದ್ದೇವೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆ ಮಾಡುವಂಥ ಕೆಲಸನೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಮಾಡೋಣ ಅಂತ ಸಂದರ್ಭದಲ್ಲಿ ಈ ಒಂದು ಸಮುದಾಯ ಭವನ ಏನಿದೆ ಇವತ್ತು ಪ್ರಕಾಶ್ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಉತ್ತಮ ರೀತಿ ನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತ ರಾಮಣ್ಣವರು ಕೂಡ ಈ ಊರಿನಲ್ಲಿ ಹುಟ್ಟಿ ತಾಲೂಕು ಮಟ್ಟದ ಒಬ್ಬ ಪ್ರತಿನಿಧಿಯಾಗಿ ಆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀಡ್ಕೊಂಡು ಕೂಡ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಶೀಲ್ ರಾಮ್ TP ಮೆಂಬರ್ ಆಗಿ ಉಪಾಧ್ಯಕ್ಷ ಆದಂಥ ಒಂದು ಸಂದರ್ಭ ಹೌದು. ಆ ಸಂದರ್ಭದಲ್ಲಿ ಆ ಒಂದು ಯಾಕೆಂದ್ರೆ ಒಂದು ಸಮುದಾಯ ಭವನ ಒಂದು ವರ್ಷದಲ್ಲೇ ಪೂರ್ಣಗೊಳ್ಳಲ್ಲ, ಅದಕ್ಕೆ 2, 3, 4, 5 ವರ್ಷ ಬೇಕು. ಸ್ಟೆಪ್ ಈಗ ಹುಲಿಕೆರೆ ಅದನ್ನು ಕೂಡ ಮೊನ್ನೆ ಉದ್ಘಾಟನೆ ಮಾಡಿ ತೋಪೇಗೌಡರು ನಿರ್ವಹಿಸಿದರು. ಸಂಪತ್ತು ಅವರೆಲ್ಲರ ಒಂದು ಅವರ ನೇತೃತ್ವಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಆ ದೇವಿ ಸರ್ವರಿಗೂ ಆರೋಗ್ಯ ಆಯಸ್ಸಿಕೊಡಲಿ. ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ಸಿರವಿ ಸಮಾಜದ ವತಿಯಿಂದ ಶ್ರೀ ಆಯುಮಾತಾ ಶ್ರೀ ಚಾಮುಂಡೇಶ್ವರಿ ಅವತಾರ ದೇವಿಯ ಎತ್ತಿನ ಬಂಡಿ ಉತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. 100 ವರ್ಷಗಳ ಹಿಂದೆಯೇ ರಾಜಸ್ಥಾನ ರಾಜ್ಯದ ಜೋಧ್ಪುರ್ ಜಿಲ್ಲೆಯ ಬಿಲ್ಲಾಡ ಗ್ರಾಮದಿಂದ ಆಗಮಿಸಿ ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ಸಿರವಿ ಸಮುದಾಯದ 17 ಕುಟುಂಬಗಳು ನೆಲೆಸಿವೆ. ತಮ್ಮ ತವರೂರ ಗ್ರಾಮ ದೇವತೆ ಶ್ರೀ ಆಯಿಮಾತಾ ದೇವಿಯನ್ನು ಇಲ್ಲಿಗೆ ಇದೇ ಮೊದಲ ಬಾರಿಗೆ ಕರೆ ತಂದಿರುವುದು ವಿಶೇಷವಾಗಿದೆ. ಸುಮಾರು 1850 ಕಿಲೋಮೀಟರ್ ದೂರದ ರಾಜಸ್ಥಾನದಿಂದ ದೇವಿಯನ್ನು ಬಸ್ಸಿನಲ್ಲಿ ಹಿರಿಸಾವೆ ಗ್ರಾಮಕ್ಕೆ ಕರೆತರಲಾಗಿದ್ದು, ಅಲ್ಲಿಂದಲೇ ಬಸ್ಸಿನಲ್ಲಿ ಕರೆತರಲಾಗಿದ್ದ ಎತ್ತಿನ ಬಂಡಿಯಲ್ಲಿ ದೇವಿಯ ಉತ್ಸವ ಮಾಡಲಾಯಿತು. ಸಿರವಿ ಸಮುದಾಯದ ಹೆಣ್ಣು ಮಕ್ಕಳು ಕಳಸ ಹೊತ್ತು ಶ್ರೀ ಚಾಮುಂಡೇಶ್ವರಿ ದೇವಿಯ ಅವತಾರ ಎನ್ನಲಾದ ಶ್ರೀ ಆಯಿಮಾತಾ ದೇವಿಯನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು. ಸಿರವಿ ಸಮುದಾಯ ಭವನದಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಶೀರ್ವಾದ ಪಡೆದರು. ಸೋಪಾನೆ ಪದ, ಭಜನೆ, ನಂತರ ಮಹಾಮಂಗಳಾರತಿ ಬೆಳಗಿಸಲಾಯಿತು. ಅನ್ನದಾಸೋಹ ನಡೆಯಿತು. ಸಿರವಿ ಸಮಾಜದ ಅಧ್ಯಕ್ಷ ನಾರಾಯಣ್ ಲಾಲ್, ಕಾರ್ಯದರ್ಶಿ ತೇಜಾರಾಮ್, ಖಜಾಂಚಿ ರಮೇಶ್ ದಾತಾ, ಪ್ರಮುಖರಾದ ಈಶ್ವರ್ ಗುರ್ಜರ್, ಮೂಳಾರಾಮ್, ಚೇನಾರಾಮ್, ತೇಜಾರಾಮ್, ಓಂ ಪ್ರಕಾಶ್ ಸಿರವಿ, ಮನೋಹರ್ ಲಾಲ್, ಸಂದೀಪ್ ಬಿ ದೇಶ್ಮುಖ್, ಪುರುಷೋತ್ತಮ್ ಸಿರವಿ, ತೇಜಾರಾಮ್, ರಮೇಶ್ ಸಿರವಿ ದಾತಾ, ರಾಜು ಜಿ ಪುರೋಹಿತ್, ಹಿರಾಲಾಲ್ ಕಲಾಲ್, ಹಿರಾಲಾಲ್ ಸಿರವಿ, ದಿನೇಶ್ ಲಾಲ್ ಕಾಯಕ್ ಹಾಗೂ ಸಿರವಿ ಸಮಾಜದ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು. ತಾಲೂಕಿನ ಹಿರಿಸಾವೆ ಹೋಬಳಿಯಲ್ಲಿನ ತೋಟೆಕೊಪ್ಪಲು ಗ್ರಾಮದಲ್ಲಿ ಶ್ರೀ ಮಾರಮ್ಮದೇವಿಯ ಹಬ್ಬ ಭಾನುವಾರ ರಾತ್ರಿ ವೈಭವದಿಂದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮಾರಮ್ಮದೇವಿಯ ಹಬ್ಬದ ಹಿನ್ನೆಲೆಯಲ್ಲಿ ಮುಂಜಾನೆಯೇ ದೇವಿಯ ದೇಗುಲಕ್ಕೆ ಹಸಿರು ಚಪ್ಪರ ಹಾಕಲಾಗಿದ್ದು, ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು, ಉತ್ಸವದ ಬೀದಿಯನ್ನ ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಲಾಗಿತ್ತು. ದೇವಿಗೆ ಒಡವೆ ವಸ್ತ್ರಗಳಿಂದ ಅಲಂಕರಿಸಲಾಯಿತು. ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದ್ದು, ದೇವಿಗೆ ಅಭಿಷೇಕ ಜರುಗಿತು. ಭಕ್ತರು ಹಣ್ಣು ಕಾಯಿ ಅರ್ಪಿಸಿ ಗಂಧ ಕರ್ಪೂರ ಬೆಳಗಿಸಿದ್ರು. ದೇವಿಯ ದರ್ಶನ ಪಡೆದು ಪುನೀತರಾದರು. ಸಂಜೆ ಸುಮಾರಿನಲ್ಲಿ ಮಂಗಳವಾದ್ಯದೊಂದಿಗೆ ಸಾಗಿದ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳು ತಂಬಿಟ್ಟಿನ ಆರತಿ ಹಿಡಿದು ದೇವಿಯ ದೇಗುಲಕ್ಕೆ ಆಗಮಿಸಿದ್ರು. ದೇವಿಗೆ ವಿಶೇಷ ಪೂಜಾ ವಿಧಿ ವಿಧಾನಗಳು ನೆರವೇರಿದ್ವು. ಹೆಣ್ಣು ಮಕ್ಕಳು ದೇವಿಗೆ ತಂಬಿಟ್ಟಿನ ಆರತಿ ಬೆಳಗಿಸಿದ್ರು. ಗ್ರಾಮದ ಶ್ರೀ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಸುಮಾರು 250 ವರ್ಷಗಳಿಗೂ ಮೀರಿದ ಇತಿಹಾಸವಿದೆ. ಪೂರ್ವಕಾಲದಲ್ಲಿ ಊರಿನಲ್ಲಿ ಪ್ಲೇಗ್, ಕಾಲರ ಹಾಗೂ ಇತರೆ ಸಾಂಕ್ರಾಮಿಕ ರೋಗಗಳು ತಲೆದೂರುತ್ತಿದ್ದು, ಸಾವು ನೋವುಗಳು ಹೆಚ್ಚಾಗಿ ಸಂಭವಿಸುತ್ತಿದ್ದವು. ಜೊತೆಗೆ ಮಕ್ಕಳಲ್ಲಿ ದಡಾರ, ಸಿಡುಬು, ಆಮಶಂಕೆ, ಕಾಮಾಲೆ ಸೇರಿದಂತೆ ವಿವಿಧ ಅಪಾಯಕಾರಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿದ್ದು, ಊರಿನ ಜನ ಶ್ರೀ ಮಾರಮ್ಮ ದೇವಿಗೆ ಮೊರೆ ಹೋದ ನಂತರ ಸಮಸ್ಯೆ ಪರಿಹಾರಗೊಂಡು ಗ್ರಾಮದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಅಂದು ಪೂರ್ವಜರು ಕಲ್ಲನ್ನ ನೆಟ್ಟು ಪೂಜಿಸಲು ಆರಂಭಿಸಿದ್ದು, ವಿವಿಧ ಕಾಲಘಟ್ಟದಲ್ಲಿ ಹಂತ ಹಂತವಾಗಿ ದೇಗುಲ ನಿರ್ಮಾಣಗೊಳಿಸಿ ಅಭಿವೃದ್ಧಿ ಮಾಡಲಾಗಿದೆ. ಇಂದಿಗೂ ಅದೇ ಭಯ ಭಕ್ತಿಯಿಂದ ಹಬ್ಬ ಆಚರಿಸುವುದು ವಿಶೇಷವಾಗಿದೆ.
ಮಹಾಮಂಗಳಾರತಿ ನಂತರ ಅನ್ನದಾಸೋಹ ನಡೆಯಿತು. ಪ್ರಮುಖರಾದ ಕೃಷ್ಣೇಗೌಡ, ಮೂರ್ತಿ, ತಮ್ಮಯ್ಯಣ್ಣ, ತೋಟಿ ಮಂಜು, ದೇವರಾಜು ಹಾಗೂ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಾರಿಕೆರೆ ಗ್ರಾಮದಲ್ಲಿ 13 ಲಕ್ಷ ರು ವೆಚ್ಚದಲ್ಲಿ ಭಗೀರಥ ಸಮುದಾಯ ಭವನ ನಿರ್ಮಾಣ. ಮಾಜಿ ಸಚಿವ ನೀರಾವರಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ತಮ್ಮ ಅನುದಾನದಲ್ಲಿ ಭವನ ನಿರ್ಮಾಣವೆಂದ ಶಾಸಕ ಬಾಲಕೃಷ್ಣರವರು. ರಾಜಸ್ಥಾನ ಮೂಲದ ಸಿರವಿ ಸಮಾಜದ 17 ಕುಟುಂಬಗಳು ಹಿರಿಸಾವೆಯಲ್ಲಿ ವಾಸ್ತವ್ಯ. ತಮ್ಮ ಆರಾಧ್ಯ ದೈವ ಶ್ರೀ ಆಯಿ ಮಾತಾ ಶ್ರೀ ಚಾಮುಂಡೇಶ್ವರಿ ದೇವಿಯ ಎತ್ತಿನ ಬಂಡಿ ಉತ್ಸವ. ರಾಜಸ್ಥಾನದಿಂದ ಆಗಮಿಸಿದ ದೇವಿಗೆ ಅದ್ದೂರಿ ಪೂಜೆ, ಅನ್ನ ಸಂತರ್ಪಣೆ. ಹಾಗೂ ತಾಲೂಕಿನ ಹಿರಿಸಾವೆ ಹೋಬಳಿ ತೋಟಿಕೊಪ್ಪಲು ಗ್ರಾಮದಲ್ಲಿ ಶ್ರೀ ಮಾರಮ್ಮದೇವಿಯ ವೈಭವದ ಉತ್ಸವ. ಮಾರಮ್ಮದೇವಿಗೆ ವಿಶೇಷ ಪೂಜೆ, ಭಕ್ತಿಭಾವ ಮೆರೆದ ಗ್ರಾಮದ ಜನತೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜಲವಾರ್ತೆಯಲ್ಲಿ. ವಂದನೆಗಳು.